ಒಂದು, ಇವತ್ತು ಜನತಾದಳ ಹೇಗೆ ಉದ್ಭವ ಆಯಿತು, ಹೇಗೆ ಬಂತು ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಜನತಾದಳ ವಿಭಜನೆ ಆದ ಸಂದರ್ಭದಲ್ಲಿ ಜನತಾದಳ ಇವತ್ತು ಅವತ್ತಿಂದ ಒಂದು ಪಕ್ಷವನ್ನ ಕಟ್ಕೊಂಡು ಸನ್ಮಾನ್ಯ ದೇವೇಗೌಡರು ಇವತ್ತು ನಾವು 4 ಜನ ಗೆದ್ದಂತ ಸಂದರ್ಭದಲ್ಲೂ ಕೂಡ ಪಕ್ಷವನ್ನು ಉಳಿಸ್ಕೊಂಡು ಎಲ್ಲರೂ ಕೂಡ ಎಲ್ಲಿ ಐತೆ ಜನತಾದಳ ಎಲ್ಲಿ ಹೋಯ್ತು ಅಂತಕ್ಕಂಥದ್ದು ಅನ್ಬೇಕಾದ್ರೂ ಕೂಡ ಫಿನಿಕ್ಸ್ ತರ ಭೂಮಿಯಿಂದ ಮತ್ತೆ ಹುಟ್ಟು ಬಂದದ್ದು ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಂದ ಅಂತ ನಾನಾದ್ರೂ ಕೂಡ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅಂತ ಸದೃಢವಾದ ಕಾರ್ಯಕರ್ತರು ಜನತಾದಳದಲ್ಲಿ ಇರೋದ್ರಿಂದ ಇವತ್ತು ಪಕ್ಷವನ್ನ ಯಾರು ಕೂಡ ಬೇರೆ ಸಮೇತ ಕಿತ್ತಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸ್ಪಷ್ಟಪಡಿಸ್ತಾ, ಇವತ್ತು ಈ ಒಂದು ಸರ್ಕಾರ ಏನು ಭಾಗ್ಯಗಳ ಅಡಿನಲ್ಲಿ ಎಲ್ಲಾ ಬೆಲೆಗಳನ್ನು ಕೂಡ ಏರಿಕೆ ಮಾಡಿ ಇವತ್ತು ಎಲ್ಲದಕ್ಕೂ ಕೂಡ ಟ್ಯಾಕ್ಸ್ ಅನ್ನು ಹಾಕೋದ್ರ ಮುಖಾಂತರ ಇವತ್ತು ನಮ್ಮೆಲ್ಲರನ್ನು ಕೂಡ ಆರ್ಥಿಕ ಮಟ್ಟವನ್ನ ಕುಗ್ಸ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಏನ್ ಮಾಡಿದೆ. ಇದಕ್ಕೆ ಪುನರ್ ಇದಾಗಿ ನಮ್ಗೆ ಒಂದು ಮುಂದಿನ 2028ಕ್ಕೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಇವತ್ತು ಜನತಾದಳ ಮತ್ತು ಬಿಜೆಪಿ ಎರಡನ್ನೂ ಕೂಡ ಒಟ್ಟಾಗಿ ನಾವೇನು ನಮ್ಮ ಅಭ್ಯರ್ಥಿಗಳನ್ನ ನಿಲ್ಲಿಸಿದಂತ ಸಂದರ್ಭದಲ್ಲಿ 160ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲೋದ್ರಲ್ಲಿ ಸಂಶಯ ಇಲ್ಲ ಅಂತ ಇವತ್ತು ಜನಗಳೇ ಮಾತಾಡೋದನ್ನ ನಾವು ನೋಡಿದಾಗ ಖಂಡಿತ ಇದಕ್ಕೆ ಪೂರಕವಾಗಿ ದೇವನಹಳ್ಳಿ ಜನ ಇವತ್ತು ನೀವೆಲ್ಲ ಕೂಡ ಇಲ್ಲಿ ನೆರೆದಿರ್ತಕ್ಕಂಥವ್ರು ನೋಡಿದ್ರೆ ಖಂಡಿತ ಖುಷಿ ಆಗ್ತದೆ. ಇವೆಲ್ಲರೂ ಕೂಡ ಇನ್ನೊಂದೊಂದು ಓಟ್ ಹಾಕ್ಸಿದ್ರೆ ಮುನೆಗೂ ಇವರು ಯಾರು ನಿಸರ್ಗ ನಾರಿಸ್ವಾಮಿ ಇವರು ಗೆಲ್ಲದ್ರಲ್ಲಿ ಸಂಶಯ ಇಲ್ಲ ಅಂತ ಇವತ್ತೇ ಕೂಡ ಸ್ಪಷ್ಟ ಆಗ್ತದೆ. ಇದೇ ಹುಮ್ಮಸ್ಸು ಉತ್ಸಾಹ ನಿಮ್ಮೆಲ್ಲರಿಗೂ ಕೂಡ ಚುನಾವಣೆ ಆಗೋವರೆಗೂ ಇರ್ಲಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಪಕ್ಷದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಎಲ್ಲಾ ಸಮಾಜನ ಕೂಡ ಒಟ್ಟಿಗೆ ತಗೊಂಡು ಜಾತ್ಯತೀತ ಮನೋಭಾವದಿಂದ ನಾವು ನಮ್ಮ ಪಕ್ಷವನ್ನ ಬೆಳೆಸ್ಕೊಂಡ್ ಬಂದಿರ್ತಕ್ಕಂಥವ್ರು ಸನ್ಮಾನ್ಯ ದೇವೇಗೌಡರು. ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಇವತ್ತು ಅವರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಪಕ್ಷವನ್ನ ಇಷ್ಟು ವರ್ಷ ಉಳಿಸ್ಕೊಂಡು ಬಂದಂತದ್ದು. ಜೊತೆನಲ್ಲಿ ಇವತ್ತು ಆಕಸ್ಮಿಕವಾಗಿ ಅವರು ಕೇಂದ್ರಕ್ಕೆ ಹೋಗ್ಬೇಕಾದಂತ ಸಂದರ್ಭ ಬಂದಾಗ ಇವತ್ತು ಕೇಂದ್ರದಲ್ಲೂ ಕೂಡ ಅವರು ರಾಜ್ಯದ ಮತ್ತು ದೇಶದ ಒಂದು ಹಿರಿಮೆಗೆ ಪಾತ್ರರಾಗಿ 2 ಬೃಹತ್ ಖಾತೆಗಳನ್ನ ವಹಿಸಿಕೊಂಡು ಅಲ್ಲೂ ಕೂಡ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದಾಗ ಇಲ್ಲಿ ಈ ಸರ್ಕಾರ ಅವರಿಗೆ ಸ್ಪಂದಿಸಲಿಕ್ಕೆ ಬಿಡ್ತಾ ಇಲ್ಲ. ಅವ್ರು ಯಾವುದೇ ಒಂದು ಯೋಜನೆಗಳನ್ನ ರಾಜ್ಯಕ್ಕೆ ತರಕ್ ಕೊಟ್ರೆ ಅದಕ್ಕೆ ಅಡ್ಡಿ ಮಾಡ್ತಕ್ಕಂಥ ಕೆಲಸವನ್ನ ಏನು ಈ ಸರ್ಕಾರ ಮಾಡ್ತಾ ಇದೆ, ಇದೆಲ್ಲದಕ್ಕೂ ಕೂಡ ಮುಂದಿನ ದಿವಸಗಳಲ್ಲಿ ಜನ ತಕ್ಕ ಪಾಠ ಕಲಿಸ್ತಾರೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಕಾದು ನೋಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಕುಮಾರಣ್ಣವ್ರು ಇಲ್ಲ ಅಂತಕ್ಕಂಥ ಭಯ ನಮ್ಮ ಯಾರಿಗೂ ಬೇಡ. ಅವ್ರು ಕೇಂದ್ರದಲ್ಲಿದ್ರು ಕೂಡ ಅವರ ಒಂದು ಅನುಪಸ್ಥಿತಿಯನ್ನ ತುಂಬಲಿಕ್ಕೆ ನಮ್ಮೆಲ್ಲರಿಗೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಅದು ದೇವೇಗೌಡರ 3ನೇ ಕುಡಿಯಾಗಿರೋದ್ರಿಂದ ಖಂಡಿತ ಅವ್ರಿಗೂ ಕೂಡ ಅದೇ ರಕ್ತ ಹರಿತಾ ಇರೋದ್ರಿಂದ ಅದೇ ಹುಮ್ಮಸ್ಸು ಉತ್ಸಾಹ, ಬಡವರ ಬಗ್ಗೆ ಇರತಕ್ಕಂಥ ಪ್ರೀತಿ ಕಾಳಜಿ ಇದೆಲ್ಲದನ್ನು ಕೂಡ ನಾವು ಅವರಲ್ಲಿ ಕಾಣಬಹುದಾಗ್ತದೆ. ಅದನ್ನ ಮುಂದಿನ ದಿನಗಳಲ್ಲಿ ಅವರ ಮುಖಂಡತ್ವದಲ್ಲಿ ನಾವೆಲ್ಲರೂ ಕೂಡ ಪಕ್ಷವನ್ನ ಸದೃಢವಾಗಿ ಕಟ್ಕೊಂಡು ಪಕ್ಷವನ್ನ ಬೆಳೆಸಿ ಪಕ್ಷವನ್ನ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ತಂದು ಎಲ್ಲಾ ಕಾರ್ಯಕರ್ತರಿಗೂ ಕೂಡ ಇವತ್ತು ಒಂದು ಸ್ಥಾನಮಾನ ಮತ್ತೆ ಎಲ್ರಿಗೂ ಕೂಡ ಒಂದು ಅಧಿಕಾರವನ್ನು ಕೊಡಿಸ್ಲಿಕ್ಕೆ ಗ್ರಾಮ ಪಂಚಾಯತಿ ಇರ್ಬೋದು, ಬರ್ತಕ್ಕಂಥ ಎಲ್ಲಾ ಚುನಾವಣೆಗಳು ಇನ್ನೇನು ಗ್ರಾಮ ಪಂಚಾಯತಿಗಳು ಬರ್ತವೆ, ಪಟ್ಟಣ ಪಂಚಾಯತಿ ಪುರಸಭೆಗಳು ಬರ್ತವೆ. ನಂತರ ಈ ಸರ್ಕಾರ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮಾಡ್ಲಿಕ್ಕಾಗದಂತ ಸರ್ಕಾರ ಮತ್ತೆ ಕಾರ್ಪೊರೇಷನ್ ಎಲೆಕ್ಷನ್ ಇದೆಲ್ಲದಕ್ಕೂ ಕೂಡ ತಕ್ಕ ಪಾಠ. ಇವತ್ತು ಸಂವಿಧಾನದ ಬಗ್ಗೆ ಎಲ್ರಿಗೂ ಕೂಡ ಪಾಠ ಹೇಳಲಿಕ್ಕೆ ಬರ್ತಾರೆ. ಸಂವಿಧಾನನ ಸರಿಯಾಗಿ ಆಚರಣೆ ಮಾಡ್ಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ. ಇದೆಲ್ಲದನ್ನು ಕೂಡ ತಕ್ಕ ಪಾಠ ಕಲ್ಸೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಪಕ್ಷವನ್ನ ನಾವೆಲ್ಲ ಸದೃಢವಾಗಿ ಬೆಳೆಸೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಜೆಡಿಎಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.